ತಾಲೂಕು ಶಾಖೆ ಒಂದೆಡೆ ಇದರ ವತಿಯಿಂದ ನಡೆಸುತ್ತಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವ 5 ಲಕ್ಷ ಸರ್ಕಾರಿ ನೌಕರರ ಕಣ್ಮಣಿ, ಹುಟ್ಟು ಹೋರಾಟಗಾರ, ಪ್ರೀತಿಯ ಸಹೋದರ, ವೇದಿಕೆ ಮೇಲಿರುವ ಎಲ್ಲರನ್ನು ಸ್ವಾಗತಿಸುತ್ತಾ ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸಾಮಾನ್ಯ ಅಧ್ಯಕ್ಷರಾದಂತಹ ಶ್ರೀಯುತ ಷಡಾಕ್ಷರಿ ಅವರ ಆದೇಶದ ಮೇರೆಗೆ ನಾವು ಹೊನ್ನಳ್ಳಿ ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಮೊಟ್ಟ ಮೊದಲನೇದಾಗಿ ಎಲ್ಲ ಮಹಿಳಾ ನೌಕರರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ನಿಧಾನವಾಗಿ ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಗೆ ಸಂಬಂಧಪಟ್ಟಂತೆ ಹಲವಾರು 5 ಗೇಮ್ಗಳನ್ನು ನಡೆಸಿ ಇವತ್ತು ಅವರಿಗೆ ಸನ್ಮಾನವನ್ನು ಮತ್ತು ವಿಶೇಷವಾಗಿ ಸಾಧನೆಗೈದಂತಹ ಆಟೋಟಗಳಲ್ಲಿ ಸಾಧನೆಗೈದ ಜಿಲ್ಲಾ ಮಟ್ಟದಲ್ಲಿ ನಡೆದಂತಹ ಕಾರ್ಯಕ್ರಮಗಳಲ್ಲಿ ಆಟೋಟಗಳಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಮತ್ತು ಇಲಾಖೆ ವತಿಯಿಂದ ನೀಡತಕ್ಕಂಥ ಪ್ರಶಸ್ತಿಯನ್ನು ಪಡೆದಂಥವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಇದನ್ನು ಹಮ್ಮಿಕೊಂಡಿದ್ದೇವೆ. ಮಹಿಳಾ ದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ಈ ಒಂದು ನೆಲ ಮಹಿಳೆಯರಿಗೆ ಯಾವತ್ತೂ ಕೂಡ ಆದ್ಯತೆಯನ್ನು ನೀಡಿಕೊಂಡು ಬರ್ತಕ್ಕಂಥ ಒಂದು ನೆಲವಾಗಿದೆ. ಉದಾಹರಣೆ ಅಂದರೆ ಮನುಸ್ಮೃತಿಯಲ್ಲೇ ಇದೆ, ಯತ್ರ ನಾರಂತ ಪೂಜ್ಯಂತ ರಮಂತೆ ತತ್ರ ದೇವತಾ ಅಂತ. ಅಂದರೆ ಯಾವ ಒಂದು ಜಾಗದಲ್ಲಿ ಮಹಿಳೆಯರಿಗೆ ಗೌರವ ಇರುತ್ತದೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತಕ್ಕಂಥ ಒಂದು ಮಾತು. ಈ ಒಂದು ವಿಶೇಷ ಸಂದರ್ಭದಲ್ಲಿ ಶಾತವಾಹನರ ದೊರೆ ಶಾತಕರ್ಣಿ ತನ್ನ ಗೌತಮಿ ಪುತ್ರ ಅಂತಲೇ ಕರ್ಕೊಳ್ತಾನೆ. ಅದೇ ರೀತಿಯಾಗಿ ಶಿವಾಜಿಯವರ ಜೀವನದಲ್ಲಿ ಅವರ ತಾಯಿ ಇಲ್ಲಾಡಿದ್ರೆ ಯಾವ ಕಾರಣಕ್ಕೂ ಶಿವಾಜಿ ಮಹಾರಾಜರು ಆಗ್ತಾ ಇರಲಿಲ್ಲ. ಇದೇ ರೀತಿ ಹಲವಾರು ಘಟನೆಗಳಿದ್ದಾವೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಹೋಗಲ್ಲ, ಬಟ್ 2 ಉದಾಹರಣೆಗಳನ್ನು ಕೊಡೋಕ್ಕೆ ಇಷ್ಟಪಡ್ತೇನೆ. ಮಹಿಳೆ ಯಾವ ರೀತಿಯಾಗಿ ಪುರುಷನ ಜೀವನದಲ್ಲಿ ಮಹತ್ವವನ್ನು ವಹಿಸ್ತಾಳೆ ಎಂಬುದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಪ್ರವರ್ಡ್ ಇದೆ, ಬಿಹೈಂಡ್ ದ ಸಕ್ಸಸ್ ಆಫ್ ಎವರಿ ಪರ್ಸನ್ ದೇರ್ ಇಸ್ ಎ ವುಮೆನ್ ಅಂತ. ಅಂದರೆ ಯಶಸ್ವಿ ಪುರುಷನಿಂದ ಯಾವತ್ತೊಬ್ಬ ಮಹಿಳೆ ಇರ್ತಾಳೆ ಅಂತ. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಇಡೀ ಜಗತ್ತೇ ಕಂಡು ಕೇಳಿರಿದು ಆಶ್ಚರ್ಯಪಡ್ತಕ್ಕಂಥ ವ್ಯಕ್ತಿ ನಮ್ಮ ದೇಶದ ಮಹಾತ್ಮ ಗಾಂಧೀಜಿಯವರು. ಅವರು ಶಾಂತಿಯ ಮಂತ್ರದ ಮುಖಾಂತರ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟವರು. ಅವರ ಒಂದು ಜೀವನದಲ್ಲಿ ನಡೆದಂಥ ಘಟನೆಯನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಏನಪ್ಪ ಅಂದರೆ ಅವರ ಮಗ ಹೀರಾಲಾಲ್ ಅಂತ, ಕಸ್ತೂರಿಬಾ ಮತ್ತು ಮಹಾತ್ಮ ಗಾಂಧೀಜಿಯವರ ಒಬ್ಬ ಮಗ ಹೀರಾಲಾಲ್ ಅಂತ. ಅವನು ಒಂದು ಶಿಫಾರಸು ಪತ್ರವನ್ನು ಕೇಳ್ತಾನೆ ಅವ್ರ ತಂದೆ ಹತ್ರ. ಅವನು ಶಿಕ್ಷಣ ಮುಗಿದ ನಂತರ ಒಂದು ಕಂಪನಿಯಲ್ಲಿ ಕೆಲಸ ಬೇಕಾಗಿರುತ್ತೆ. ಅವ್ರ ತಂದೆ ಹತ್ರ ಕೇಳ್ತಾನೆ ಗಾಂಧೀಜಿಯವ್ರ ಹತ್ರ, ನನಗೆ ಒಂದು ಶಿಫಾರಸು ಪತ್ರವನ್ನು ಕೊಡ್ರಿ, ನನಗೆ ನೌಕರಿ ಕೊಡ್ತಾರೆ ಅಂತ. ಅದಕ್ಕೆ ಗಾಂಧೀಜಿ ಒಪ್ಪಲ್ಲ. ನಿನಗೆ ಯೋಗ್ಯತೆ ಇದ್ದರೆ ಖಂಡಿತ ನಿನಗೆ ಕೆಲಸ ಸಿಗುತ್ತೆ, ಯೋಗ್ಯತೆ ಇಲ್ಲದ್ರೆ ಇನ್ನೊಬ್ಬ ಯೋಗ್ಯನ ಕೆಲಸವನ್ನು ಕಸ್ಕೊಂಡಾಗುತ್ತೆ, ನಾನು ಕೊಡಲ್ಲ ಅಂತ ಹೇಳ್ತಾರೆ. ಅದರಿಂದ ಸಿಟ್ಟಿಗೆದ್ದು ಮನೆ ಬಿಟ್ಟು ಹೋಗಿರ್ತಾನೆ. ಮನೆ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಒಂದು ಬಾರಿ ಅಹಮದಾಬಾದಿಂದ ಮುಂಬೈಗೆ ಗಾಂಧೀಜಿಯವರು ಬರಬೇಕಾಗಿರುತ್ತೆ. ಬರ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿ ಗಾಂಧೀಜಿಯವರು ಯಾವ್ಯಾವ ಸ್ಟೇಷನ್ಗೆ ರೈಲು ಬಂದಾರಂತೋ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಜನಗಳೆಲ್ಲ ಕೂಗ್ತಾ ಇರ್ತಾರೆ. ಕೂಡ್ಕೊಂಡು ಮಹಾತ್ಮ ಗಾಂಧೀಜಿಯವರಿಗೆ ಜೈಕಾರ ಹಾಕ್ತಾ ಇರ್ತಾರೆ, ಸ್ವತಂತ್ರ ಘೋಷಣೆಯನ್ನು ಕೂಗ್ತಾ ಇರ್ತಾರೆ. ಹೀಗೆ ಒಂದು ಸ್ಟೇಷನ್ನಲ್ಲಿ ನಿಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮಹಾತ್ಮ ಗಾಂಧೀಜಿಯವರಿಗೆ ಜೈ ಅಂತ ಕೂಗ್ತಾ ಇರ್ತಾರೆ. ಒಂದು ಸಂದರ್ಭದಲ್ಲಿ ಒಂದು ಧ್ವನಿ ಮಾತ್ರ ಉಲ್ಟಾ ಕೂಗ್ತಿರ್ತದೆ, ಕಸ್ತೂರ್ಬಾಗೆ ಜೈ, ಕಸ್ತೂರ್ಬಾಗೆ ಜೈ, ಕಸ್ತೂರ್ಬಾಗೆ ಜೈ ಅಂತ. ಒಂದು ಕೈ 2 ಬೇಲನ್ನು ಹಿಡ್ಕೊಂಡು ನುಗ್ಗಿ ಕಿಟಕಿ ಹತ್ರ ಬಂದು 2 ಬೇಲನ್ನು ತನ್ನ ತಾಯಿ ಕೊಡ್ತದೆ. ಅವ್ರು ಯಾರು ಬೇರೆ ಅಲ್ಲ, ಅವ್ರ ಮಗ ಇರಲ್ಲ. ಗಾಂಧೀಜಿ ಅವನು ನೋಡ್ತಾರೆ, ತುಂಬ ಹಾಳಾಗಿರ್ತಾನೆ. ನೋಡಿ ನನಗೆ ಕೊಡಲೇನೋ ಅಂತ ಕೇಳ್ತಾರೆ. ಕೇಳಿದಂಥ ಸಂದರ್ಭದಲ್ಲಿ ಆತ ಹೇಳ್ತಾನೆ, ನಿನಗೆ ನಾನೇ ಕೊಡ್ಬೇಕು, ನಿನಗೆ ಈ ದೇಶ ಐತಲ್ಲ, ಈ ಜನ ಇದಾರಲ್ಲ, ಅವ್ರು ಕೊಡ್ತಾರಲ್ಲ, ನನ್ನ ತಾಯಿ ನೋಡೋದು ಯಾರು? ನೀನೆಂದ್ರೆ ನನ್ನ ತಾಯಿ ನೋಡಿದೀಯಾ? ನಿನ್ನ ಧರ್ಮ ಪಾಲನೆ ಮಾಡ್ತೇನೆ ಅಂತ ಹೇಳ್ತೀಯಲ್ಲ, ನನ್ನ ತಾಯಿಯ ಧರ್ಮವನ್ನು ಪಾಲನೆ ಮಾಡಿದೀಯಾ? ನನ್ನ ತಾಯಿಯ ಕಷ್ಟ ಸುಖಗಳನ್ನು ಕೇಳಿದೆಯಾ? ನಮ್ಮ ಕಷ್ಟ ಸುಖಗಳನ್ನು ಕೇಳಿದೆಯಾ? ಕೇಳಿಲ್ಲ ನೀನು. ಹಾಗಾಗಿ ನಿಜವಾದ ಘೋಷಣೆ ಕೂಗಬೇಕಾಗಿರೋದು ನಿನಗಲ್ಲ, ನಿನ್ನ ಅನುಪಸ್ಥಿತಿಯಲ್ಲಿ ಈ ದೇಶವನ್ನು ನಿನ್ನ ಅನುಪಸ್ಥಿತಿಯಲ್ಲಿ ಕುಟುಂಬವನ್ನು ನಡೆಸಿದಂಥ ನನ್ನ ತಾಯಿಗೆ ಜೈಕಾರ ಹೋಗ್ಬೇಕು ಅಂತ ಕಸ್ತೂರ್ಬಾಗೆ ಜೈ ಅಂತ ಮತ್ತೆ ಜೋರಕ್ಕೆ ಹೋಗಿಸ್ತಾರೆ. ಅಲ್ಲಿಂದ ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಕಸ್ತೂರ್ಬಾಯಿ ಅವರಿಗೆ ಜೈಕಾರಕ್ಕೆ ಹೋಗೋಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಅವತ್ತು ಏನಾದರೂ ಗಾಂಧೀಜಿಯವರು ನಡೆತಕ್ಕಂಥ ಹೋರಾಟದಲ್ಲಿ ಅವರ ಪತ್ನಿ ಸಹಕಾರ ನೀಡದೆ ಈಗ ಹೋರಾಟಗಳಿಲ್ಲ, ನೀನು ಅಲ್ಲೇ ಹೆಂಗೆ ಹೋಗ್ತೀವಿ, ಹೋಗೋ ದಿವಸ ಇದ್ದಾನ, ಬರೀ ಜನನ ಸಹಿ ನಿನಗೆ, ಕುಟುಂಬ ಇಲ್ಲವ, ಯಾವಾಗ ಬಿಡಿದ್ರೆ ಅಲ್ಲೇ ಮನೆ ಅಂತಿದ್ರೆ ಗಾಂಧೀಜಿಯವರು ಹೊರಗೆ ಹೋಗೋಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಬಿಹೈಂಡ್ ದ ಸಕ್ಸಸ್ ಆಫ್ ದಿ ಮಹಾತ್ಮ ಗಾಂಧೀಜಿ ದೇರ್ ಇಸ್ ಎ ಕಸ್ತೂರಿಬಾ. ಅದೇ ರೀತಿಯಾಗಿ ನಮ್ಮ ನಡುವೆ ಇರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಷಡಾಕ್ಷರಿ ಅವರು. ನಿಮಗೆ ಉತ್ಪ್ರೇಕ್ಷೆ ಅನಿಸ್ಬೋದು, ಮುಖಸ್ತುತಿ ಅನಿಸ್ಬೋದು, ಖಂಡಿತವಾಗಲಿ ಮಾತು ಸುಳ್ಳಲ್ಲ. ಚುನಾವಣಾ ಸಂದರ್ಭದಲ್ಲಿ ಅವ್ರು ಹೇಳೋದು ನನಗೆ
ನಮ್ಮನ್ನು ಕರೆದು ಕುಂದಿಸ್ಕೊಂಡು ನಾನು ಇವತ್ತು ಮನೆ ಬಿಟ್ಟೇನೆ, ಕನಿಷ್ಠ 40 ದಿವಸ ಬೇಕು ನನ್ನ ಮನೆಗೆ ಹೋಗಿ ವಾಪಸ್ಸು ಅಂತ. ಅವ್ರಿಗೂ ಕೂಡ ಕುಟುಂಬ ಇದೆ. ಒಂದು ಉದಾಹರಣೆ ಮುಖಾಂತರ ಹೇಳ್ತೇನೆ. ಅವರು ಹೋರಾಟ ಮುಗಿದ ನಂತರ ಅವರನ್ನು 2 ತಿಂಗಳ ಕಾಲ ಕಾದ್ವಿ ನಾವು. ಈ ಒಂದು ತಾಲೂಕಿಗೆ 1.5 ಕೋಟಿ ರೂಪಾಯಿ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಅಮೌಂಟ್ ಬೇಕಿತ್ತು. 2 ತಿಂಗಳು ಸತತವಾಗಿ ಹೊರಗಡೆನೇ ಇದ್ದರು ಅವರು. ಪ್ರತಿ ದಿವಸ ಪ್ರತಿಯೊಂದೊಂದು ಕಾರ್ಯಕ್ರಮ ಅಟೆಂಡ್ ಆಗ್ತಾ ಇದ್ರು. ನಾನು ಎಲ್ಲರಿಂದಲೂ ವಿಚಾರಿಸ್ತಾ ಇದ್ದೆ. ಒಂದ್ಸತಿ ಸಿದ್ದಬಸವನಿಗೆ, ಒಂದ್ಸತಿ ಮೋಹನಿಗೆ, ಒಂದ್ಸತಿ ವೀರೇಶ್ವರ ಒಡೆಯರ್ಪುರ ಅವರಿಗೆ, ಒಂದ್ಸತಿ ಅಲ್ಲಿರ್ತಕ್ಕಂಥ ಸುರೇಶ್ ಅಣ್ಣನಿಗೆ, ಪ್ರತಿ ಸರಿ ಕುಮಾರಕೋಟೆಗೆ ಒಂದ್ಸತಿ ಫೋನ್ ಮಾಡಿಸ್ತಿದ್ದೆ. ಪ್ರತಿ ದಿವಸ ಇರೋದು ಅವರು ಆ ರೀತಿ ಮನೆ ಬಿಟ್ಟು ಅಡ್ಡಾಡ್ತಾರೆ. ಒಂದು ಸಲ ಏನಾಯಿತು, ಫೋನ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಮಾತು ಹೇಳಿದ್ರು, ಇಲ್ಲ ಅವರು ಟೂರ್ ಹೋಗಿದ್ದಾರೆ ಅಂದರು. ಟೂರ್ ಹೋಗಿದ್ದಾರೆ ಅಂತ ನಾನು ಸಹಜವಾಗಿ ಏನು ಅನ್ಕೊಂಡೆ, ಇರ್ಬೋದು ಕುಟುಂಬ ಜೊತೆ ಹೋಗಿದ್ದಾರೆ ನೋಡಪ್ಪ, ಪುಣ್ಯಾತ್ಮ ಹೋಗಿದ್ದಾರೆ ಅಂತ ನೆಮ್ಮದಿಯಾಗಿರಲಿ ಅಂದ್ಕೊಂಡೆ. ಅದಾಗಿ ನೆಕ್ಸ್ಟ್ ದಿವಸ 2ನೇ ದಿನನೇ ಸಿದ್ದಬಸವಪ್ಪ ತಾಲೂಕು ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಅಧ್ಯಕ್ಷರು ಒಂದು ಸ್ಟೇಟಸ್ ಹಾಕೊಂಡಿದ್ರು. ಇವನೇ ಸಿದ್ದಬಸವ 2-3 ಹಾಕಿಂತ ದೇಶ ಕಲಕಂತ ಹುಡುಕಕ್ಕೆ ಹೋಗ್ತೀನಿ, ಪುಣ್ಯಾತ್ಮ ಜೊತೆಗೆ 20 ಜನ ನೌಕರನ್ನ ಕರ್ಕೊಂಡೋಗಿದ್ದಾರೆ. ಕುಟುಂಬದಲ್ಲಿ ಸುದ್ದೇ ಇಲ್ಲ. ಕುಟುಂಬ ಜೊತೆ ಹೋಗಿರೋದ್ರೆ ಮತ್ತು ಹೋಗಿಲ್ಲಲ್ಲಪ್ಪ ಅನಿಸ್ತು. ತಿರುಗಿ ಒಂದು ಅವರು ಹುಟ್ಟಿದ ಹಬ್ಬ. ಸಹಜವಾಗಿ ಇಲ್ಲಿರ್ತಕ್ಕಂಥ ನೌಕರು ನಾವೆಲ್ಲ ಹೆಂಗಪ್ಪ ಅಂದ್ರೆ ಮಧ್ಯಮ ವರ್ಗದ ಕುಟುಂಬದವರು. ನೀವು ಮಹಿಳೆಯರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಯಜಮಾನರು ಹುಟ್ಟಿದ ಹಬ್ಬ ಇದ್ದಾಗ ನಿಮ್ಮ ಆಸೆ ಆಕಾಂಕ್ಷೆ ಏನಿರುತ್ತೆ? ಅವರು ನಿಮ್ಮ ಜೊತೆಗೆ ಇರಬೇಕು, ಅವರು ನಿಮ್ಮ ಜೊತೆಗಿದ್ದು ಕಾಲ ಕಳಿಬೇಕು. ಸಾಧ್ಯ ಆದರೆ ಹೊರಗಡೆ ದೇವಸ್ಥಾನಕ್ಕೆ, ಒಂದು ಹೋಟ್ಲಲ್ಲಿ ಊಟ, ಸಾಧ್ಯ ಆದರೆ ಮೂವಿ. ಇದು ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಇರ್ತಕ್ಕಂಥ ಸಹಜವಾಗಿ ಕುಟುಂಬದಲ್ಲಿರ್ತಕ್ಕಂಥ ಆಸೆ. ನಮ್ಮ ರಾಜ್ಯಾಧ್ಯಕ್ಷರದು ಹುಟ್ಟಿದ ಹಬ್ಬ ಇತ್ತು. ನಾವು ಬ್ಯಾನರ್ ಮಾಡಿ ಹಾಕ್ಸಿದ್ವಿ ಇಲ್ಲಿ. ಬೆಳಗ್ಗೆ 8:30-9 ಗಂಟೆಗೆ ಬೆಂಗಳೂರಲ್ಲಿ ಮೊದಲಿಗೆ ಸುರೇಶಣ್ಣ ಕೇಕ್ ತಂದಂತೆ. ಅಲ್ಲಿಂದ ಜೈತ್ಯಾತ್ರೆ ಆರಂಭ, ಅಲ್ಲಿ ಕಟ್ ಮಾಡಿದರು. ಅಲ್ಲಿಂದ ಅವರು ಶಿವಮೊಗ್ಗ ಮುಟ್ಟಕ್ಕೆ 4-4:30. ನಾವು ಇಲ್ಲಿಂದ ಕುಮಾರನ ಕರ್ಕೊಂಡು ಹೋದೆ. ನಾನು ಬಾರ ಹೋಗೋಣ, ನಾವು ಹೋಗೋಣ ಅಂತಂದೇಳಿ ಇಬ್ಬರು ಶಿವಮೊಗ್ಗದಲ್ಲಿ ಹೋಗಿ ಸಿದ್ದಬಸವಣ್ಣ ಅಂತಾರ ಯಾವಾಗ ಬರ್ತಾರ ಅಂದೆ. ಬರ್ತಾರಪ್ಪ ನಮ್ಮ ಅಧ್ಯಕ್ಷ ಆ ತುಂಬ ಹೇಳಿದ್ರೆ ನಮ್ಮ ಹೆಣ್ಮಕ್ಳಲ್ಲಿ ಹೇಳಿದ್ರೆ ಹೆಂಗಾಕತ್ತೆ ಆಯ್ತು. ನಂದು ತಿಂಡಿ ತಿಂದು ರೆಡಿ ಆಗಿದೆ. ಸರಿಸುಮಾರು 6 ಗಂಟೆ ಆಯಿತು. ಅವಾಗ ಬಂದರು ರಾಜ್ಯಾಧ್ಯಕ್ಷರು. ಅದೇ ಸಂದರ್ಭದಲ್ಲಿ ಮುಂದೆ ಸೀಟಿಗೆ ನಮಗೆ ಸೀಟ್ ಸಿಕ್ತು. ನಮ್ಮ ನಾಗರಾಜ ನಾಯಕರಿಗೆ ಒಂದು ಆಟ ತರಿಸಿದ್ದೆ. ಮುಂದೆ ಸೀಟಲ್ಲೇ ಕೂತ್ಕೊಂಡೆ ನಾನು. ಕೂತ್ಕೊಂಡಾಗ ಕುಮಾರಣ್ಣ ಸೂಕ್ಷ್ಮ ತೋರಿಸಿದ. ಅವರು ರಾಜ್ಯಾಧ್ಯಕ್ಷರ ಮನೆಯವ್ರು ನೋಡು ಅಂತ. ನಾನು ನೋಡಿದೆ, ಸಿಂಪಲ್ ನಮ್ಮ ಮಧ್ಯಮ ವರ್ಗದ ಮಹಿಳೆ ಯಾವ ರೀತಿಯಾಗಿರ್ತಾರೋ ಅದೇ ರೀತಿಯಾಗಿ ಮಹಿಳೆ ನಿಂತಿದ್ರು. ಅವರು ಅವ್ರ ಮನೆಯವರು ಅಂದೆ. ಹ್ಞೂ ಅಂದರು. ಅಷ್ಟಕ್ಕೆ ಅಧ್ಯಕ್ಷರು ಬಂದರು. ಅವ್ರ ಮೂಲೆ ನಿಂತಿದ್ರು. ಆಮೇಲೆ ಇವರೇ ಕರೆದ್ರು, ಕುಂದಿಸಿದ್ರು. ಇವ್ರ ಮಕ್ಕಳು ತೋರಿಸಿಲ್ಲ. 2 ಹುಡುಗರು ಆಡ್ತಾ ಇದ್ರು. ಒಂದು ಹುಡುಗ ಒಂದು ಹುಡುಗಿ ತೋರಿಸಿದ್ರು. ಇವರು ಅವ್ರ ಮಕ್ಕಳು. ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಇವ್ರದ್ದು. ಅವ್ರ ಅಪ್ಪ ಹುಟ್ಟಿದಪ್ಪ ಅವು ಒಂದ್ಸತಿ ಮ್ಯಾಕ್ ಬರ್ತವೆ, ಒಂದ್ಸತಿ ಕೆಳಗೆ ಬರ್ತವೆ. ಅಧ್ಯಕ್ಷರಿಗೆ ಆಗಲ್ಲ. ಅವ್ರ ಮನೆಯವ್ರು ಅವಾಗ ಅಡಿಗೆ ನೋಡೋರಿಗೆ ಅವರು ಅದವ ಎಲ್ಲರೂ ಹೋದ್ರು ಅಂತ ಸುಮ್ಮನೆ ಗಮನಿಸ್ತಾ ಇದ್ದೆ. ಆಮೇಲೆ ಆ್ಯಸ್ ಯೂಶುವಲ್ 2 ತಾಸು ಭಾಷಣ ಆಯಿತು. ಭಾಷಣ ಮುಗಿದ್ಮೇಲೆ ಕೇಕ್ ಕಟ್ ಮಾಡೋದು ಬಂತು. ಅವಾಗಾದ್ರೂ ಪುಣ್ಯಾತ್ಮ ಜೊತೆಗೆ ಕೇಕ್ ಕಟ್ ಮಾಡ್ತಾನೆ ಅಂತ ನಾನು ಇಲ್ಲ. ಇವ್ರು ಯಾವಾಗ ಕೇಕ್ ಕಟ್ ಮಾಡೋಕೆ ಹೋಯಿದ್ರು ಅಷ್ಟು ಹುಯಿ ಅಂತ ಮುದ್ರಿಕೊಂಡ್ಬಿಟ್ರು. ಇಂಥದ್ದು ದೊಡ್ಡ ಕೇಕ್ ಇದೆ. ನನಗೆ ಇನ್ನೊಂದು ದೊಡ್ಡ ಆಶ್ಚರ್ಯ ಅಂದರೆ ಒಂದು ಕಡೆ ಚಾ ಕಡ್ಕೊಂಡಾನೆ, ಒಂದು ಕಡೆ ಕೇಕ್ ಹಿಡ್ಕೊಂಡಾನೆ. ಮುಗಿದ ಕೇಕ್ ಕೊಡೋಕೆ ಹೋಗೋಣ, ಅಧ್ಯಕ್ಷರೇ ಕಟ್ ಮಾಡಿರಿ ಅಂತ. ನಾನು ಮನೆಯಲ್ಲಿ ಗಮನಿಸ್ತಾ ಇದ್ರು. ಮುದ್ರಿಕೊಂಡು ಸುಮ್ಮನೆ ನಿಂತಿದ್ರು. ಆಗಲಿಲ್ಲ, ಹೋಗಿಲ್ಲ, ಒಂದು ಶಬ್ದ ಇಲ್ಲ. ಕಡೆ ಕೇಕ್ ತಿನ್ಸಿದ್ರೆಲ್ಲ ಗೊತ್ತಿಲ್ಲ. ಅಷ್ಟು ಮುಗಿ ಬಿದ್ದಿದ್ರು. ಆಮೇಲೆ ಮೋರಣ್ಣ ಬಾಯ್ ಮಾಡಿ ಅಷ್ಟೂ ಸರಿಸಿ ದೂರ ಸರಿಸಿ ಎಲ್ಲರಿಗೂ ಅವಕಾಶ ಕೊಡ್ತೇವೆ, ಒಂದೊಂದು ಜಿಲ್ಲೆಗಳಿಗೆ ಅವಕಾಶ ಕೊಡ್ತೇವೆ, ನೀವು ಸ್ವರ್ಗ ಬಂದು ನೋಡು ಅಂತ ಹೇಳಿದ್ರು. ಸರಿ ಸುಮಾರು ಆಮೇಲೆ ಸರಿದ ಮೇಲೆ ಮತ್ತೆ ಸುಮ್ಮನೆ ನಿಂತ್ಕೊಂಡ್ರು. ಕೊನೆಗೂ ಅವ್ರು ಇವ್ರಿಗೆ ಕೇಕ್ ತಿನ್ಸಿದ್ರು, ಇವ್ರು ಅವ್ರಿಗೆ ಕೇಕ್ ತಿನ್ಸಿದ್ರೆ ಗೊತ್ತಾಗಲೇ ಇಲ್ಲ ಅವತ್ತಿನ ದಿನ. ಅವಾಗ ನಾನು ಅಲ್ಲಿಂದ ಮುಗಿದು ಕಾರಕ್ಕೆ ಊಟ ಹೇಳಿದೆ. ಕುಮಾರಣ್ಣ ಅಂದೆ, ಕುಮಾರಣ್ಣ ಹೇಳೋಣ ಅಂದೆ. ಅಧ್ಯಕ್ಷ ಇಷ್ಟಕ್ಕಂದು ಅಡ್ಡಾಡಕ್ಕೆ ಎಮ್ಮೆ ಕಾರಣ ನೋಡೋಂದ್ರೆ. ಯಾಕಂದ್ರೆ ಭಾಳ ಸಂಭಾವಿತ ಐತ್ರಿ ಮೇಡಮ್. ಅದು ಅವರು ನಿಂತಾರೆ ವರ್ಕರು, ಅವರು ನಿಂತಾರೆ ಸರ್ಕಾರಿ ನೌಕರರು ಮೇಡಮ್ ಅವರು. ಅದು ತುಂಬ ಅವರು ಒಂದು ಆಟ ಆಡಲಿಲ್ಲ, ಏನಿಲ್ಲ. ಕಡೆಗೆ ಅವರು ಎಷ್ಟು ಗಂಟೆ ಕಾರ್ಯಕ್ರಮ ಮುಗಿತಾ ಗೊತ್ತಿಲ್ಲ. ನಾನು ಹೊನ್ನಾಳಿ ಕಡೆ ಬರೋದಂತೂ ಬರ್ಕೊಂಡು ಹೇಳಿದೆ, ನೋಡೋಣ ಇದು ಕುಮಾರಣ್ಣ ನಮ್ಮ ಅಷ್ಟು ಸಂಭಾವಿತ ಇರೋದ್ರಿಂದ ನಮ್ಮ ಅಧ್ಯಕ್ಷರು ಪ್ರತಿದಿನ ಸುತ್ತರಿತಾ ಇದ್ದಾರೆ, ಅಂತಿಂತಾರೆ ಏನಾದರೂ ಆಗಿದ್ರೆ ತುಂಬ ಕಷ್ಟದ ತಡ ಅಂದರೆ. ಇವತ್ತು ಕುಮಾರಣ್ಣ ಇಲ್ಲೇ ಇದ್ದಾರೆ. ಅವಾಗ ತಾಡಿದೆ. ಯಾಕಂದರೆ ಯಾವುದಾದ್ರೂ ತಾಲೂಕಿನಿಂದ ಫೋನ್ ಮಾಡಿ ಸಮಸ್ಯೆ ಹೇಳ್ಕೊಳಕ್ಕೆ ಹೋದರೆ ಯಾಕೆ ಫೋನ್ ಮಾಡಿದ್ರು? ಜಿಲ್ಲಾಧ್ಯಕ್ಷ ಅದನ್ನಲ್ಲಿ ತಾಲೂಕು ಅಧ್ಯಕ್ಷರೇ ಮಾಡ್ತಾರೆ. ನಿಮಗೆ ಯಾಕೆ ಮಾಡ್ಬೇಕಂದಿದ್ರೆ ಸಾಧ್ಯನೇ ಇದ್ದಿಲ್ಲ. ಅಥವಾ 3 ದಿನ ಹೆಂಗೆ ಹೋಗಿ ಇವತ್ತು ಹೋಗಿದೆಯಾ, ವಾರ 2 ದಿವಸ ನಮ್ಮ ಜೊತೆಗೆ ಇರ್ಬೇಕು ನೋಡು, ನೀವು ಓದೋದಲ್ಲಿ ನೋಡೋಂದಿದ್ರೆ ಆಗ್ತಾ ಇರಲಿಲ್ಲ. ಅದಕ್ಕೆ ಬಿಯಾಂಡ್ ದ ಸಕ್ಸಸ್ ಆಫ್ ಮಿಸ್ಟರ್ ಷಡಾಕ್ಷರಿ ದೇರ್ ಇಸ್ ಮಿಸಸ್ ಷಡಾಕ್ಷರಿ. ಈ ಒಂದು ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಜೋರಾಗಿ ಆ ಮೇಡಮ್ ಅವರಿಗೋಸ್ಕರ ಒಂದ್ಸತಿ ಚಪ್ಪಾಳೆ ಆಗಿದೆ. ಇನ್ನು ಹೆಚ್ಚಿನ ಸಮಯವನ್ನು ನಾನು ತೆಗೆದುಕೊಳ್ಳೋಕೆ ಹೋಗಲ್ಲ. ಆದಷ್ಟು ಅವರು ಬ್ರಾಕೆಟ್ಗಳಿಗೆ ಮಾತಾಡೋದು
ಈಗ ಈ ಒಂದು 18 ತಿಂಗಳ ಅವಧಿಯಲ್ಲಿ ರಾಜ್ಯಾಧ್ಯಕ್ಷರು ನಡೆಸಿದಂತಹ ಪ್ರತಿಯೊಂದು ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಗುಲ್ಬರ್ಗವನ್ನು ಹೊರತುಪಡಿಸಿ ಜಿಲ್ಲಾ ಹಂತದಲ್ಲಿ ನಡೆದಂತಹ ಕಾರ್ಯಕ್ರಮಗಳಲ್ಲೂ ಕೂಡ ಪಾಲ್ಗೊಂಡಿದ್ದೇನೆ. ರಾಜ್ಯಾಧ್ಯಕ್ಷರು ತೆಗೆದುಕೊಂಡಂಥ ಯಾವುದೇ ನಿರ್ಣಯಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ತಾಲೂಕಿನಲ್ಲಿ ನಡೆಸತಕ್ಕಂಥ ಪ್ರಯತ್ನವನ್ನು ಇಲ್ಲಿವರೆಗೂ ನಾನು ಮಾಡಿಸ್ತಾ ಇದ್ದೇನೆ ಅಧ್ಯಕ್ಷರೇ. ಸರಿಸುಮಾರು 11 ಸಾಮಾನ್ಯ ಸಭೆಗಳನ್ನು ಮಾಡಿದ್ದೇವೆ. ನಿವೃತ್ತಿ ಹೊಂದಿದಂತಹ ಪ್ರತಿಯೊಬ್ಬ ನೌಕರರಿಗೆ ಪ್ರತಿ ತಿಂಗಳು ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಮೊನ್ನೆ ತಾನೇ ನೀವು ಮೈಸೂರಲ್ಲಿ ಕಾರ್ಯಕರಿದ್ದಂಥ ಸಂದರ್ಭದಲ್ಲಿ ಹೇಳಿದ್ರಿ, ನೀವು ಕಾರ್ಯಕ್ರಮಗಳನ್ನು ಅತಿ ಹೆಚ್ಚಾಗಿ ತಾಲೂಕು ಮಟ್ಟದಲ್ಲಿ ಮಾಡಬೇಕು, ಅಷ್ಟೇ ಅಲ್ಲದೆ ನೀವು ದಾನಿಗಳಿಂದ ಫಂಡ್ ಎತ್ತಿಬೇಕಾದ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರಿ. ಅದೇ ರೀತಿಯಾಗಿ ಕ್ರಿಕೆಟ್ ಟೂರ್ನಮೆಂಟನ್ನು ಪುರುಷರಿಗಾಗಿ ಮೊನ್ನೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಎಲ್ಲರಿಗೂ ಪುರುಷರಿಗೆ ಒಂದು 10,000, 5,000 ಮತ್ತು ಟ್ರೋಫಿಯನ್ನು ಬೇರೆ ದಾನಿಗಳಿಂದ ಪಡೆದು ಆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಈ ಒಂದು ನಿವೃತ್ತಿ ಹೊಂದಿದವರಿಗೆ ಒಂದ್ಸತಿ ಜಿಲ್ಲಾಧ್ಯಕ್ಷರು ಕರೆಸಿದ್ದೆ. ಅವ್ರು ಏನು ಹೇಳಿದ್ರಂದರೆ ಪ್ರತಿ ತಿಂಗಳು ಬೇಡ, 4 ತಿಂಗಳಿಗೊಮ್ಮೆ 3 ತಿಂಗಳು ಮಾಡಿ ಅಂತ ಹೇಳಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಸರಿಸುಮಾರು 40ರಿಂದ 45 ಜನ ಶಿಕ್ಷಕರು ನಿವೃತ್ತಿ ಹೊಂದಿದ್ದಾರೆ. ಹಾಗಾಗಿ ಮುಂದೆ ಜುಲೈ ತಿಂಗಳಲ್ಲಿ ಅದ್ದೂರಿಯಾಗಿ ನಿವೃತ್ತಿ ಹೊಂದಿದವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಬೇಕಂತಕ್ಕಂಥ ಆಸೆ ಇದೆ. ಅದೇ ರೀತಿಯಾಗಿ ನವೆಂಬರ್ 1ಕ್ಕೆ ಈಗಾಗಲೇ 3 15,000, 10,000, 5,000 ಪ್ರಶಸ್ತಿಗಳನ್ನು ನೀಡೋಕ್ಕೆ ದಾನಿಗಳು ಒಪ್ಕೊಂಡಿದ್ದಾರೆ. ನವೆಂಬರ್ 1ರಂದು ಆ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ತಾಲೂಕು ಮಟ್ಟದಲ್ಲಿ 1-2 ದಿನಗಳ ಕಾಲ ಓವಡಿಯನ್ನು ಪಡ್ಕೊಂಡು ಎಲ್ಲ ನೌಕರರಿಗಾಗಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ನಡೀತೋ ಅದೇ ರೀತಿಯಾಗಿ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ, ತರಳಬಾಳು ಸಭಾಭವನದಲ್ಲಿ ಸಂಜೆ ಹೊತ್ತಿಗೆ ಒಂದು ಆರ್ಕೆಸ್ಟ್ರಾವನ್ನು ಕರೆಸಿ ಅದ್ದೂರಿಯಾಗಿ ಕರೆಸಿ ಎಲ್ಲ ಸರ್ಕಾರಿ ನೌಕರರು, ಹೊನ್ನಾಳಿ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರು ಕುಟುಂಬ ಸಮೇತರಾಗಿ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಕುಳಿತುಕೊಂಡು ಊಟ ಮಾಡ್ಕೊಂಡು ಆ ಒಂದು ಆರ್ಕೆಸ್ಟ್ರಾವನ್ನು ನೋಡ್ಕೊಂಡು ಹೋಗ್ಬೇಕು. ಅವರು ಆಡ್ತಾರೆ, ಜೊತೆಗೆ ನಮ್ಮ ಸರ್ಕಾರಿ ನೌಕರರು ಆಡ್ತಾರೆ, ಯಾರ ಹತ್ರ ಆಡೋಕ್ಕೆ ಅವಕಾಶ ಕೊಡ್ಬೇಕಂತಕ್ಕಂಥ ಆಸೆ ಇದೆ. ಹಾಗಾಗಿ ಇಷ್ಟು ಕಾರ್ಯಕ್ರಮಗಳಿದ್ದಾವೆ. ಚುನಾವಣೆ ಸಂದರ್ಭದಲ್ಲಿ ಅವ್ರು ಒಂದ್ಸತಿ ನನಗೆ ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡಿದ್ರೆ ನನ್ನ ಫೋನ್ ಆಟೋಮೆಟಿಕ್ ಅದೇ ರಿಸೀವ್ ಆಗ್ತೈತೆ ಒಂದು ಸಾರಿ. ನಾನು ಕೊಡೋದೆಲ್ಲ ಏಕೈಕನಲ್ಲಿ ಕಂದಾಯ ವಸೂಲು ಮಾಡ್ತಾ ಇದ್ದೆ. ಅವಾಗ ಒಂದು ಮಾತು ಹೇಳಿದ್ರು, ಅಣ್ಣ ನೀನು ಒಂದು ಫೋನ್ ಮಾಡಲ್ಲಪ್ಪ, ಪಕ್ಕದ ಡಿಸ್ಟ್ರಿಕ್ಟ್ ಕಣವ್ರನ್ನ ನಾನು, ನೀನು ಒಂದು ಫೋನ್ ಮಾಡಿ ಅಣ್ಣ ಬಾರಣ ಅಂದ್ರೆ ಬರಲ್ಲ ಅಂತ ಕೇಳಿದ್ರು. ನಾನು ಅವತ್ತಿಂದ ಅವ್ರಿಗೆ ಅಣ್ಣ ಅಂತಲೇ ಕರಿತಾ ಇದ್ದೇನೆ. ಅವ್ರು ಹೇಳಿದಕ್ಕೆ ಕೊಟ್ಟ ಮಾತಿಗೆ ತಪ್ಪಲ್ಲ ಅನ್ನೋಕ್ಕೆ ಇದೇ ಸಾಕ್ಷಿ. ಅವ್ರಿಗೆ 2 ಬಾರಿ ನನ್ನ ಕರೆಗೆ ಹೋಗ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದಾರೆ. ಈ ವರ್ಷದಲ್ಲಿ ಇನ್ನೂ 2 ಬಾರಿ ಬರ್ಬೇಕಂತ ನೀವು ದಯಮಾಡಿ ಬರಲೇಬೇಕಂತ ನಿಮ್ಮ ಹತ್ರ ನಾನು ಕೋರ್ಕೊಳ್ತಾ ಇದ್ದೀನಿ. ಇಷ್ಟು ಒಂದು ಸಂದರ್ಭದಲ್ಲಿ ವಿಷಯ ನೋಡುತ್ತಾ ಈಗಾಗಲೇ ನಮ್ಮ ಆಸ್ತಿಗೆ ಸಂಬಂಧಪಟ್ಟಂತೆ ಮನವಿಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಅದು ಮನವಿ ಪುರಸ್ಕೃತಗೊಳ್ಳೋದು ಕಷ್ಟ ಅಂತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಪುರಸಭೆ ಮೇಡಮ್ ಅವ್ರ ಜೊತೆ ಮಾತಾಡಿ ಈ ಸೊತ್ತಿಗೆ ವ್ಯವಸ್ಥೆ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೋಣ. ಆಮೇಲೆ ಮೇ ತಿಂಗಳಲ್ಲಿ ನಮ್ಮ ಎಲ್ಲ ಮಳಿಗೆ ಅವಧಿ ಮುಗಿಯೋದ್ರಿಂದ ಆ ಮಳಿಗೆಗಳನ್ನು ಏನು ನಾವು ರಿನ್ಯೂವಲ್ ಮಾಡಬೇಕು ಅದನ್ನು ರಿನ್ಯೂವಲ್ ಮಾಡದೆ ಓಪನ್ ಹರಾಜು ಮುಖಾಂತರ ಸರ್ಕಾರಕ್ಕೆ ಆದಷ್ಟು ಸಂಘಕ್ಕೆ ಹೆಚ್ಚಿನ ಒಂದು ಬಾಡಿಗೆಯನ್ನು ವಸೂಲು ಮಾಡಬೇಕಂತಕ್ಕಂಥ ಆಸೆ ಇದೆ. ನನ್ನ ಅನಿಸಿಕೆ ಪ್ರಕಾರ 1,00,000ದಿಂದ 1,20,000ಕ್ಕೆ ಒಂದು ಬಾಡಿಗೆ ಹೆಚ್ಚಿಸ್ಬೇಕಂತಕ್ಕಂಥ ಆಸೆ ಇದೆ. ಅದೇ ರೀತಿ ಒಂದು 5 ಮಳಿಗೆಯನ್ನು ಬಂದಂಥ ಅಡ್ವಾನ್ಸ್ ದುಡ್ಡಲ್ಲಿ ಮಳಿಗೆಗಳನ್ನು ಕಟ್ಟಬೇಕಂತಕ್ಕಂಥದ್ದು ಆಸೆ ಇದೆ. ಇವೆಲ್ಲವನ್ನು ನಿಮ್ಮ ವಿಚಾರಕ್ಕೆ ಗಮನಕ್ಕೆ ತಂದು ತದನಂತರದಲ್ಲಿ ಕಾರ್ಯವನ್ನು ಮಾಡ್ತೇನೆ ಅಂತ ತಿಳಿಸುತ್ತಾ, ಸಮಯದ ಅಭಾವ ತುಂಬ ಇರೋದ್ರಿಂದ ಹೆಚ್ಚಿಗೆ ಮಾತಾಡಲ್ಲ. ಪೂರ್ವಭಾವಿ ಸಭೆ ಕರೆದಂಥ ಸಂದರ್ಭದಲ್ಲಿ ಒಬ್ಬ ಮಹಿಳಾ ಶಿಕ್ಷಕ ಹೇಳ್ತಾ ಇದ್ರು, ಸರ್ 2 ಬೇಡ ಸರ್, ಇದಕ್ಕೆ ಏನು ಉಪನ್ಯಾಸ ನೀಡೋಕ್ಕೆ ಒಬ್ಬರು ಧನಂಜಯ ಸರ್ ಒಬ್ಬರೇ ಸಾಕು. ಯಾಕಂದರೆ ಸರಾಸರಿ ಸಾಹೇಬರ ಒಬ್ಬರು ಉಪನ್ಯಾಸ ನೀಡೋದ್ರಿದ್ದಾರೆ. ಅವ್ರು ಮಾತಾಡಿದ್ರೆ ಅದೇ ದೊಡ್ಡ ಉಪನ್ಯಾಸ. ಅವರೊಬ್ಬರು ಮಾತಾಡ್ತಾರೆ ಅಧ್ಯಕ್ಷರು ಅಂತಂದು. ನೀವೆಲ್ಲ ಸೇರಿರೋದು ಅಧ್ಯಕ್ಷರು ಭಾಷಣ ಕೇಳೋಕ್ಕೆ ನಮ್ಗೆ ಕೇಳ್ತಾನೆ ಇರ್ತೀರ, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಅಂತ ತಿಳಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಅವಕಾಶಕ್ಕೆ ನೀಡಿದಂಥ ಸರ್ವರಿಗೆ ವಂದಿಸಿ ನನ್ನ 4 ಮಾತಿಗೆ ವಿರಾಮ ನೀಡ್ತಾ ಇದ್ದಾರೆ. ಈ ಒಂದು ಮಹಿಳಾ ದಿನಾಚರಣೆ ಅರ್ಥಪೂರ್ಣವಾಗಿ ಇವತ್ತಿನ ದಿವಸ ನಮ್ಮ ಅಧ್ಯಕ್ಷರಾದ ಅರುಣವರು ಆಯೋಜನೆ ಮಾಡಿದ್ದಾರೆ. ನನ್ನ ಹತ್ರ ಬಂದು ಸ್ವಲ್ಪ ದಿವಸದಿಂದ ಏನಾದರೂ ಮಾಡಿ ಅವತ್ತೆ ಓಡಿನ ಕೊಡಿಸ್ಬೇಕು ಸರ್ ಅವತ್ತೆ ಮಹಿಳಾ ನೌಕರರಿಗೆ ಅಂದಾಗ ನಾವು ಅವರು ಮೊನ್ನೆ ಜಿಲ್ಲಾಧಿಕಾರಿ ಹೋಗಿ ಕೇಳ್ಕೊಂಡಾಗ ಮೊನ್ನೆ ಜಿಲ್ಲಾಧಿಕಾರಿಗಳು ಸಂತೋಷದಿಂದ ಎಲ್ಲ ಮಹಿಳಾ ನೌಕರಿಗೆ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಹಿಳಾ ದಿನಾಚರಣೆಗಳು ಬರೀ ಅಕ್ಷರದಲ್ಲಿ ಭಾಷಣದಲ್ಲಿ ಆಗಬಾರ್ದು, ಅದು ಒಂದು ರೂಢಿಗತ ಆಗಬೇಕು. ಮಹಿಳೆಯರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಅವರು ನಿರ್ಭೀತಿಯಿಂದ ಕೆಲಸ ಮಾಡ್ತಕ್ಕಂಥ, ನಿರ್ಭೀತಿಯಿಂದ ಅವರು
ಬಾಳ್ವೆ ಮಾಡ್ತಕ್ಕಂಥ ವಾತಾವರಣ ಕಲ್ಪಿಸಿಕೊಡ್ಬೇಕಾದ್ದು ಭಾಳ ಮುಖ್ಯವಾಗಿದೆ. ಹಿಂದೆಲ್ಲ ಒಂದು ಕಾಲ ಇತ್ತು, ಹೆಣ್ಮಕ್ಳು ಮನೇಲಷ್ಟೇ ಸೀಮಿತ, ಹೊರ ಹೋಗಲಿಕ್ಕೆ ಇಲ್ಲ, ಅವಕಾಶ ಇದ್ದಿಲ್ಲ, ಮನೆಯಲ್ಲೇ ಅಷ್ಟೇ ಸೀಮಿತ, ಓದಲಿಕ್ಕೆ ಅವಕಾಶ ಇದ್ದಿಲ್ಲ, ಯಾವ ಕೆಲಸ ಮಾಡೋಕ್ಕೆ ಅವಕಾಶ ಇದ್ದಿಲ್ಲ. ಆದರೆ ಕಾಲ ಬದಲಾಗಿದೆ. ಗಂಡು ಮಕ್ಕಳಷ್ಟೇ ಸರಿಸಮವಾಗಿ ಹೆಣ್ಣುಮಕ್ಕಳು ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ರಂಗದಲ್ಲೂ ವಿದ್ಯೆ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಎಲ್ಲ ರಂಗದಲ್ಲೂ ಸಹಿತ ಹೆಣ್ಮಕ್ಳು ಮುಂದೆ ಬಂದಿದ್ದಾರೆ, ಗಂಡಸರಿಗೆ ಸರಿಸಮವಾಗಿ ನಿಂತಿದ್ದಾರೆ. ಆದ್ದರಿಂದ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಲ್ಲದೆ ಸರ್ಕಾರವೂ ಸಹಿತ ಹೆಣ್ಣು ಮಕ್ಕಳ ಅಭಿವೃದ್ಧಿಗೋಸ್ಕರ ನಾನಾ ಯೋಜನೆಗಳನ್ನು ಹಮ್ಮಿಕೊಂಡಿದೆ, ತಂದಿದೆ. ಮಹಿಳಾ ನೌಕರಿ ಇರ್ಬೋದು, ಸಾಮಾನ್ಯ ಮಹಿಳೆಯರಿರ್ಬೋದು, ಎಲ್ಲರಿಗೂ ಸಹಿತ ಅನೇಕ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಅಲ್ಲದೆ ಇಲ್ಲಿ ನಮ್ಮ ಸ್ನೇಹಿತರಾದ ಮಾನ್ಯ ರಾಜ್ಯಾಧ್ಯಕ್ಷರು ಕೂತಿದ್ದಾರೆ. ಅವರೂ ಸಹಿತ ಹೆಣ್ಣು ಮಕ್ಕಳ ಶ್ರೇಯೋಭಿವೃದ್ಧಿಗೆ ಭಾಳಷ್ಟು ಶ್ರಮಿಸಿದ್ದಾರೆ. ಅದರಲ್ಲಿ 2 ಕಾರಣಗಳನ್ನು ಹೇಳ್ಬಿಡ್ತೀನಿ. ಒಂದು, ಮಹಿಳಾ ನೌಕರಿಗೆ ಹೆರಿಗೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಮಕ್ಕಳ ಪೋಷಣೆ ಮಾಡತಕ್ಕಂಥ ರಜವನ್ನು ಕೊಡಿಸಿದ್ದಾರೆ. ರಜವನ್ನು ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿಸಿದ್ದಾರೆ, ನಮಗೆಲ್ಲ ಗೊತ್ತಿದೆ. ಮತ್ತು ಮಹಿಳಾ ನೌಕರಿಗೆ ಋತುಮತಿ 1 ದಿನ ತಿಂಗಳಿಗೆ ರಜವನ್ನು ಕೊಡಿಸಿದ್ದಾರೆ. ಅಲ್ಲದೆ ಪ್ರತಿ ವರ್ಷ ಅವರು ಮಹಿಳಾ ದಿನಾಚರಣೆಯನ್ನು ತಪ್ಪದೇ ಆಚರಣೆ ಮಾಡ್ತಾರೆ. ಯಾರು ತಪ್ಪಿದರೂ ಸಹಿತ ನಮ್ಮ ಸರ್ಕಾರಿ ನೌಕರ ಸಂಘದ ರಾಜ್ಯ ಸಂಘದಿಂದ ಯಾವುದೇ ಕಾರಣಕ್ಕೂ ಮಹಿಳಾ ದಿನಾಚರಣೆ ನಿಲ್ಲಲ್ಲ. ಆ ಒಂದು ದೊಡ್ಡ ಮಟ್ಟದಲ್ಲಿ ಅವರು ಅಧ್ಯಕ್ಷರಾದಾಗಿಂದ ಮಹಿಳಾ ದಿನಾಚರಣೆಯನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಅಷ್ಟೊಂದು ಮಟ್ಟಿಗೆ ಮಹಿಳೆಯರ ವಿಚಾರದಲ್ಲಿ, ಮಹಿಳೆಯರಿಗೆ ಸ್ಥಾನಮಾನ ಕೊಡಿಸೋದ್ರಲ್ಲಿ, ಅವರ ಸಂಘದಲ್ಲೂ ಸಹಿತ ಅಷ್ಟೇ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನವನ್ನು ಕೊಟ್ಟು ಅವಕಾಶ ಕಲಿಸಿದ್ದಾರೆ. ಮತ್ತು ನಮ್ಮ ಏನು ಸಂಘದ ರಾಜ್ಯ ಸಂಘದ ಏನು ಒಂದು ಬಿಲ್ಡಿಂಗ್ ಇತ್ತು ರಾಜ್ಯ ಸಂಘದಲ್ಲಿ, ಅಲ್ಲಿ ಲಾಡ್ಜಿಂಗ್ ವ್ಯವಸ್ಥೆ ಇತ್ತು, ಹೋದರೆ ಉಳಿತಕ್ಕಂಥ ವ್ಯವಸ್ಥೆ ಇತ್ತು ಹಿಂದೆ. ಆದರೆ ಅಷ್ಟೊಂದು ಸಮರ್ಪಕವಿಲ್ಲ. ನೀವು ನೋಡ್ತಿದ್ರೆ ಏನೋ ಗೊತ್ತಿಲ್ಲ, ಹೆಣ್ಮಕ್ಳು ಉಳಿತಕ್ಕಂಥ ಪರಿಸ್ಥಿತಿ ಇದ್ದಿಲ್ಲ. ಅಲ್ಲಿ ಭಾಳ ಗಲೀಜು, ದೂರದಿಂದ ಬರ್ತಕ್ಕಂಥವ್ರು ಇಡೀ ಶಾಪ ಹಾಕಿ ಹೋಗ್ತಾಯಿದ್ರು, ಉಳಿಲಿಕ್ಕೆ ಆಗ್ತಿರಲಿಲ್ಲ. ಹೆಣ್ಮಕ್ಳು ಬಂದರೆ ಕಷ್ಟ ಆಗ್ತಿತ್ತು. ಆದರೆ ಅವರು ರಾಜ್ಯಾಧ್ಯಕ್ಷರ ನಂತರ ಸರ್ಕಾರದಿಂದ ಹೊರಗೊಟ್ಟು ಅಂಥ ದೊಡ್ಡ ಬಿಲ್ಡಿಂಗನ್ನು ಅಷ್ಟು ಸುಸಜ್ಜಿತವಾಗಿ ಮಾಡಿದ್ದಾರೆ. ಅಂಥ ರಾಜ್ಯಾಧ್ಯಕ್ಷರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನಮ್ಮ ಅಧ್ಯಕ್ಷರು ಅವರು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಒಂದು ದಿನಾಚರಣೆ ನಿರಂತರವಾಗಿರಲಿ, ಹೆಣ್ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ನಿರಂತರವಾಗಲಿ, ಅವರ ಶ್ರೇಯೋಭಿವೃದ್ಧಿ ಆಗಲಿ, ಎಲ್ಲ ಅವರು ಸರಿಸಮವಾಗಿ ನಮ್ಮೊಂದಿಗೆ ನಿಂತಿದ್ದಾರೆ. ಅವ್ರಿಗೂ ಸಹಿತ ಗೌರವ ಕೊಡ್ತಂಥ ಕೆಲಸನ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಉದಾಹರಣೆಗೆ ನಮ್ಮ ಮಹಿಳೆಯರು ಎಷ್ಟು ಒತ್ತಡದಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ ಅಂತ ಒಂದು ಚಿಕ್ಕ ಉದಾಹರಣೆ ಹೇಳೋದಾದರೆ, ನಮ್ಮ ಹೊನ್ನಾಳಿ ತಾಲೂಕು ಕಾರ್ಯಕಾರಿ ಸಮಿತಿನಲ್ಲಿ ಈ ಪಟ್ಟಿ ನೋಡ್ತಾ ಇದ್ದೆ, 44 ಜನ ಇದ್ದಾರೆ. ಬಟ್ ಕೇವಲ 2 ಮಹಿಳೆಯರು ಮಾತ್ರ ಇದರಲ್ಲಿ ಪ್ರತಿನಿಧಿ ಇದೆ. ಇದೇನು ಸೂಚಿಸುತ್ತೆ ಅಂದರೆ ಮಹಿಳೆಯರಿಗಿರುವ ಒತ್ತಡ ಹೇಗೆ ಅಂದರೆ, ಮನೆಯೂ ನಿಭಾಯಿಸಬೇಕು, ಕಚೇರಿ ನಿಭಾಯಿಸಬೇಕು, ಅಧಿಕಾರಿ ನಿಭಾಯಿಸಬೇಕು, ಸಾರ್ವಜನಿಕ ನಿಭಾಯಿಸಬೇಕು. ಎಲ್ಲ ಒತ್ತಡದ ನಡುವೆ ನೀವು ನಿಜಕ್ಕೂ ತಾವು ನೀಡುತ್ತಿರುವ ಸೇವೆ ಅವಿಸ್ಮರಣೀಯ. ಅದು ಸರ್ಕಾರ ಯಾವತ್ತೂ ತಮ್ಮ ಸೇವೆಯನ್ನು ಜ್ಞಾಪಿಸ್ಕೊಳ್ಳುತ್ತೆ. ನಾವೆಲ್ಲರೂ ಸಹ ಅಧಿಕಾರಿಗೆ ಹೇಳ್ತಾ ಇಲ್ಲ, ನಾನು ಒಬ್ಬ ತಾಲೂಕು ದಂಡಾಧಿಕಾರಿಗೆ ಹೇಳ್ತಾ ಇದ್ದೇನೆ. ಏನಂದರೆ, ಅತ್ಯಂತ ಉತ್ತಮ ರಾಜ್ಯಾಧ್ಯಕ್ಷರನ್ನು ಹೊಂದಿದ್ದು ನೀವೆಲ್ಲ. ಅವರು ನಾವು ಹೇಳುವ ಬೇಡಿಕೆಗಳನ್ನು, ನೀಡುವ ಎಲ್ಲ ಡಿಮ್ಯಾಂಡ್ಸ್ಗಳನ್ನು ಅರ್ಥಪೂರ್ಣವಾಗಿ ಅವೆಲ್ಲ ನಿರ್ಣಯ ಮಾಡಿ ಡಿಸಿಷನ್ ತಗೊಂಡು ಎಲ್ಲ ಈಡೇರಿಸಲಿಕ್ಕೆ ತಮ್ಮ ಸಂಪೂರ್ಣ ಶ್ರಮವನ್ನು ವ್ಯಯ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನಾನು ತಮಗೆಲ್ಲ ಒಂದು ಚಿಕ್ಕ ಸಜೆಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದರ ಬಗ್ಗೆ ಹೆಚ್ಚಿನ ಮತನ ಆಗಲಿ, ಹೆಚ್ಚಿನ ಡಿಸ್ಕಷನ್ ಆಗಲಿ. ಏನಂದರೆ 5 ಡೇ ವೀಕ್, ಈಗಾಗಲೇ 2nd ಸ್ಯಾಟರ್ಡೆ 4th ಸ್ಯಾಟರ್ಡೆ ರಜೆ ಅಂತ ಇದೆ. 5 ಡೇ ವೀಕ್ ಮಾಡೋದ್ರಿಂದ ದಿನಕ್ಕೊಂದು ತಾಸು ಹೆಚ್ಚಿಗೆ ಕೆಲಸ ಮಾಡೋಣ. ಯಾಕೆ ಮಾಡಬಾರ್ದು ಅನ್ನೋ ಬಗ್ಗೆ ಸಂಘದ ನೆರಳಿನಲ್ಲಿ ಹೆಚ್ಚು ಚರ್ಚೆ ಆಗಲಿ. ತದನಂತರ ಇದ್ರ ಬಗ್ಗೆ ಒಂದು ಸೂಕ್ತ ಡಿಸಿಷನನ್ನು ಸರ್ಕಾರ ಮಟ್ಟದಲ್ಲಿ ತಗೊಳ್ಳಿ ಎಂದು ಆಶಿಸ್ತಾ, ಮತ್ತೊಮ್ಮೆ ತಮಗೆಲ್ಲರಿಗೂ ಮಹಿಳಾ ದಿನಾಚರಣೆ ಆರ್ಥಿಕ ಶುಭಾಶಯ ಹೇಳುತ್ತಾ ನನ್ನ 2 ಮಾತು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್ ಅಂತ ಶಾಲೆ ನೋಡ್ತಾ ಇದ್ದಾರೆ, ಯಾವಾಗ ಮುಗಿತಾರೆ ಭಾಷಣ ಅಂತೇಳಿ. ಹಾಗಾಗಿ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ.
ಪ್ರಪ್ರಥಮವಾಗಿ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾನು ಇಷ್ಟೇ ಹೇಳೋದು, ಈಗ ನಮ್ಮ ಅರುಣ್ ಕುಮಾರ್ ಭಾಳ ಉತ್ತಮವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಘಟಕಗಳು ಮತ್ತು ಜಿಲ್ಲಾ ಘಟಕಗಳು ಕಡ್ಡಾಯವಾಗಿ ಮಹಿಳಾ ದಿನಾಚರಣೆ ಆಚರಣೆ ಮಾಡಬೇಕು ಅಂತೇಳಿ ನಾವು ರಾಜ್ಯಸಭೆಯ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಿ ಸೂಚನೆ ಕೊಟ್ಟಿದ್ದಾರೆ. ಅದರ ಭಾಗವಾಗಿ ಇವತ್ತು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ತಮಗೊಂದು ಕಿವಿ ಮಾತಾಡೋದು ಇಷ್ಟೇ, ನಿಮ್ಮಲ್ಲಿರ್ತಕ್ಕಂಥ ಹಿಂಜರಿಕೆ ಹೋಗಬೇಕು, ಹಿಂಜರಿಕೆ ಇರಬಾರ್ದು. ಯಾಕೆ ಹೇಳ್ತೀನಿ ಗೊತ್ತಾ? ನೋಡಿ, ಈಗ ಕಾನೂನು ರಚನೆ ಆಗಿದೆ. ಏನಂತೇಳಿ, ಹೆಣ್ಣಿಗೂ ಗಂಡಿಗೂ ಸರಿಯಾದ ಪಾರ್ಟಿಷನ್, ಆಸ್ತಿನ ಭಾಗ ಮಾಡಿಕೊಡ್ಬೇಕು ಅಂತೇಳಿ. ಅಕಸ್ಮಾತ್ ಅದು ಪಾರ್ಟಿಷನ್ ಮಾಡೋ ಸಂದರ್ಭದಲ್ಲಿ ನಿಮಗೇನಾದ್ರು ಆಸ್ತಿ ಬೇಕಾ ಅಂತ ಕೇಳಿದ್ರೆ ನೀವು ಬೇಡ ಅಂತೀರ, ನಮ್ಮ ಅಣ್ಣ ತಮ್ಮಂಗೆ ಕೊಟ್ಬಿಟ್ರಪ್ಪ ನಂಗೆ ಬೇಡ ಅಂತೇಳಿ. ನೀವು ಪರಿವರ್ತನೆ ಆಗಬೇಕು. ಹಾಗಾಗಿ ನಾನು ಇಷ್ಟು ಹೇಳ್ತೀನಿ, ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಡೀಟೇಲ್ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ, ಎಲ್ಲದನ್ನೂ ಅದನ್ನೇ ಇರಬೇಕಾಗತ್ತೆ. ಅದು ಬೇಡ ಅಂತ ಹೇಳ್ತಾ ನನಗೂ ಅವಕಾಶಕ್ಕೆ ವಂದಿಸ್ಬಿಟ್ಟು ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಅಧ್ಯಕ್ಷತೆ ವಹಿಸಿರುವಂಥ ನನ್ನ ಸ್ನೇಹಿತರಾದಂಥ ಅರುಣ್ ಅವರೇ, ನಮ್ಮ ನೆಚ್ಚಿನ ನಾಯಕರು ಆದಂಥ ಷಡಾಕ್ಷರಿ ಅವರೇ, ನಮ್ಮ ಜಿಲ್ಲಾಧ್ಯಕ್ಷರಾದ ಮೋಹನಣ್ಣ ಅವರೇ, ವಿಶೇಷವಾಗಿ ನಮ್ಮ ಆತ್ಮೀಯರು ಸ್ನೇಹಿತರಾದಂಥ AC ಅವರು, ಚನ್ನಪ್ಪನವರೇ, ತಾಲೂಕು ದಂಡಾಧಿಕಾರಿಗಳೇ, ಇವತ್ತಿನ ಉಪನ್ಯಾಸ ಅತ್ಯಂತ ಉಪಯುಕ್ತವಾಗಿ ಕೊಟ್ಟಂಥವರು ನಮ್ಮ ಭದ್ರಾವತಿಯ ನಮ್ಮ ಕ್ಷೇತ್ರದ ಬಾಬಳ್ಳಿಯ ನಮ್ಮ ಧನಂಜಯ ಸರ್ ಅವರೇ, ವಿಶೇಷವಾಗಿ ನಮ್ಮ BO ಆದ ನಿಕಪ್ ಸರ್ ಅವರೇ, ನಮ್ಮ ಕುಮಾರ್ ಅವರೇ, ನಮ್ಮ ಮೇಡಮ್ನವರೇ, ಎಲ್ಲ ವೇದಿಕೆ ಮೇಲಿರುವಂಥ ಗೌರವಾನ್ವಿತ ಪದಾಧಿಕಾರಿ ಮಿತ್ರರೇ, ಪತ್ರಕರ್ತ ಮಾಧ್ಯಮ ಸ್ನೇಹಿತರೆ ಮತ್ತು ಎಲ್ಲ ನನ್ನ ಸೋದರ ಸೋದರಿಯರೇ, ನಿಜವಾಗ್ಲೂ ಇವತ್ತಿನ ಒಂದು ಅಚ್ಚುಕಟ್ಟಾದಂಥ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಮ್ಮ ಅರುಣ್ ಅವರು ಮಾಡಿದ್ದಾರೆ. ನಮ್ಮ ಹೆಣ್ಮಕ್ಳು ಎಲ್ಲ ಸರ್ಕಾರಿ ನೌಕರರು ಬಂದಿರೋದು ಭಾಳ ಸಂತೋಷ. ಇನ್ನೂ ಭಾಳಷ್ಟು ಜನ ಬರಬೇಕಾಗಿತ್ತು, ಕೆಲವರಿಗೆ OOD ಪ್ರಾಬ್ಲಮ್ ಆಗಿ ಬಂದಿಲ್ಲ. ಇರಲಿ, ಆದರೂ ನಮ್ಮ ರಾಜ್ಯಾಧ್ಯಕ್ಷರು ನಿಮ್ಮ ಬಗ್ಗೆ ಅತ್ಯಂತ ಕಾಳಜಿ ಗೌರವ ಇರೋದ್ರಿಂದ, ವಿಶೇಷವಾಗಿ ಅರುಣ ಅವರ ಮೇಲೆ ಅಭಿಮಾನ ಇರೋದ್ರಿಂದ ಇವತ್ತು ನಾನು ಬರ್ತೀನಿ ಅಂತ ಹೇಳಿ ದಾವಣಗೆರೆ ಕಾರ್ಯಕ್ರಮ ಇದೆ, ಅಲ್ಲಿಗೆ ಹೋಗಬೇಕಾಗಿದೆ. ಹಾಗಾಗಿ ಅವರು ಸಾಧಕರಿಗೆ ಬೇರೆ ಬೇರೆ ಕಡೆ ಕಣ್ಣ ಸನ್ಮಾನ ಎಲ್ಲ ಇವರು ಇಟ್ಕೊಂಡಿದ್ದಾರೆ. ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಏನಂತಂದರೆ, ನಾನು ಒಂದು ಸಂಘಟನೆ, ರಾಜ್ಯದ ಒಂದು ಕೇಡರ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರು ಮತ್ತು ಭದ್ರಾವತಿ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು. ವಿಶೇಷವಾಗಿ ಈ ತಾಲೂಕಿನ ಒಬ್ಬ ವ್ಯಕ್ತಿ ಇಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಬೆಳೆದು ಆ ಮಟ್ಟಕ್ಕೆ ಹೋದಾಗ ನಮಗೊಂದು ಅವಕಾಶ ಕೊಡ್ತಾರೆ, ನ್ಯಾಮತಿ ಹೊನ್ನಾಳಿ ಅಂದರೆ ನೀನು ಮಾತಾಡಪ್ಪ ಅಂತಂದು. ಹಾಗಾಗಿ ಏನಿಲ್ಲ, ನಮ್ಮ ಅಧ್ಯಕ್ಷರು ನಮ್ಮ ಹೆಮ್ಮೆ. ನಿಮಗೆ ಗೊತ್ತಿರಲಿ, ನಿಮಗೆ ವಿಶೇಷವಾಗಿ ಮಹಿಳಾ ದಿನಾಚರಣೆಗೆ ಅವರು ಕಳೆದ 7 ವರ್ಷಗಳಿಂದ ಸುದೀರ್ಘವಾಗಿ ಸರ್ಕಾರಿ ನೌಕರರಿಗೆ ಅನೇಕ ಆದೇಶಗಳನ್ನು ಮಾಡಿಸ್ಕೊಟ್ರು. ಗೌರವಾನ್ವಿತರಿಗೆ ಎಲ್ಲ ನಮ್ಮ ಹೆಣ್ಮಕ್ಳು ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸನ್ನು ಹೇಳಬೇಕು. ಕಾರಣ ಏನಂತಂದರೆ, ನಿಮಗೆ ಗೊತ್ತಿರ್ಬೋದು, ಮೊನ್ನೆ ತಾನೇ ನಡೆದಂಥ ಈ ಋತುಚಕ್ರ ರಜೆಯನ್ನು ಅವ್ರು ಹೇಳಿದ್ರಿ, ಬಂದ ಮೇಲೆ ನಾವು ಮಾಡಿಸ್ಕೊಡ್ತೀವಿ ಅಂತ. ಆದರೂ ಈಗ ಮೊನ್ನೆ ಒಂದು ಸುಪ್ರೀಂ ಕೋರ್ಟ್ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ, ನೀವೇನಾದರೂ ಅದ್ರ ಬಗ್ಗೆ ಕಡ್ಡಾಯ ಮಾಡಕ್ಕೆ ಹೋದರೆ ಕೆಲವರು ಕೆಲಸನೇ ಕೊಡೋದಿಲ್ಲ ಅಂತ. ಅದೇನೇ ಇರಲಿ, ನಮ್ಮ ಅಧ್ಯಕ್ಷ ನಮ್ಮ ಹೆಮ್ಮೆ. ನಿಮಗೋಸ್ಕರ ಹೆಣ್ಣು ಮಕ್ಕಳು ಅನುಭವಿಸುವಂಥ ಒಂದು ಯಾತನೆ ನಮ್ಮಲ್ಲಿ ನಮ್ಮ ತಾಯಿ, ತಂಗಿ, ಅಕ್ಕ, ಅಮ್ಮ, ಹೆಂಡತಿ, ಮಗಳು ಎಲ್ಲರೂ ನಮಗೂ ಹೆಣ್ಮಕ್ಳು ನಮ್ಮ ಜೊತೆ ಇರ್ತಾರೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಅದನ್ನು ಪಣ ತೊಟ್ಟು ಇವತ್ತು ನಿಮಗೆ ಋತುಚಕ್ರ ರಜೆಯನ್ನು ಮಂಜೂರನ್ನು ಮಾಡಿಸ್ಬಿಟ್ಟಿದ್ದಾರೆ. ವಿಶೇಷವಾಗಿ ಹಿಂದಿನ ಅವಧಿಯಲ್ಲಿ 6 ತಿಂಗಳ ಕಾಲ ಶಿಶುಪಾಲನಾ ರಜೆಯನ್ನು ನಿಮಗೆ ಮಾಡಿಸ್ಕೊಟ್ರು. ಇವತ್ತು 6 ತಿಂಗಳು ಅಂದರೆ 6 ಲಕ್ಷ ರೂಪಾಯಿ ಸ್ಯಾಲರಿ. ನಿಮ್ಗೆ ಗೊತ್ತಿದೆಯಲ್ಲ, 6 ಲಕ್ಷ ಸ್ಯಾಲರಿ ಇದೆ. ನಿಮ್ಮ ಮಕ್ಕಳನ್ನ ನೀವು ಪಾಲನೆ ಪೋಷಣೆ ಮಾಡಲಿಕ್ಕೆ ಏನು 1 ವರ್ಷದಿಂದ 18 ವರ್ಷದವರೆಗೆ ಪಾಲನೆ ಪೋಷಣೆ ಮಾಡಲಿಕ್ಕೆ ಅವರ ಆರೋಗ್ಯದ ಏನೇ ವ್ಯತ್ಯಾಸ ಆದರೂ ವಿತ್ ಸ್ಯಾಲರಿ ರಜವನ್ನು ಕೊಡಿಸುವಂಥ ಕೆಲಸವನ್ನ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ನೀವು ದೊಡ್ಡ ಚಪ್ಪಾಳೆ ಹೊಡಿಬೋದಲ್ವಾ? ಅದೇ ರೀತಿಯಾಗಿ ಮೇಜರ್ ಏನು ಡಿಸೀಸಸ್, ಕಿಡ್ನಿ ಕ್ಯಾನ್ಸರ್, ಹಾರ್ಟ್, ಬರ್ನ್, ಈ ಥರದ್ದು ಏನಾದರೂ ನೋವನ್ನು ಅನುಭವಿಸಿದರೆ ಯಾವುದೇ ಸರ್ಕಾರಿ ನೌಕರರು, ಮಹಿಳೆಯರು, ಪುರುಷರಿರ್ಬೋದು, ಸುಮಾರು 6 ತಿಂಗಳ ಕಾಲ ರಜೆಯನ್ನು ಕೊಡಿಸಿದ್ದಾರೆ. ಯಾಕೆ ಇಂಥವನ್ನೆಲ್ಲ ಮಾಡಿದ್ದಾರೆ ಅಂತಂದ್ರೆ, ನಾವು ಇವತ್ತು ನಮ್ಮ ಅಧ್ಯಕ್ಷನ ಹೆಮ್ಮೆಯಿಂದ ನಾವು ಹೊಗಳ್ತಾ ಇದ್ದೇವೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಅವರಿಗೆ ಹೊಗಳಿದ್ರೆ ಇನ್ನಷ್ಟು ಶಕ್ತಿ ಬರುತ್ತೆ, ನಿಮ್ಮ ಆಶೀರ್ವಾದ ಬಲ ಬರುತ್ತೆ, ಇನ್ನಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಪಕ್ಕದ ಜಿಲ್ಲೆ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಬ್ಬ ರಾಜ್ಯಾಧ್ಯಕ್ಷರು ಇವತ್ತು ಈ ಸುದೀರ್ಘ 7 ವರ್ಷಗಳ ಕಾಲ ರಾಜ್ಯಾಧ್ಯಕ್ಷರಾಗಿ 2ನೇ ಬಾರಿ ಆಯ್ಕೆ ಆಗೋದ್ರ ಮುಖಾಂತರ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ವೇದಿಕೆಗಳಲ್ಲಿ ಅವುಗಳನ್ನು ಚರ್ಚೆಯನ್ನು ಮಾಡಿದ್ದೇವೆ. ಇವತ್ತು ನಮ್ಮ ಶಿಕ್ಷಕರಿಗೆ 10 CL ಇತ್ತು, 15 CL ಅನ್ನು ಮಾಡಿಕೊಟ್ರು. ನಮ್ಗೆ 5 CL, ಇಲ್ಲಾಂದ್ರೆ 5 EL ಹಾಕಿದ್ರೆ ಎಷ್ಟಾಗ್ತಿತ್ತು ಅಂತ ನಿಮಗೆ ಗೊತ್ತಿದೆಯಲ್ಲ, 5 EL ದುಡ್ಡು ಎಷ್ಟಿದೆ ಅಂತ. ಇವತ್ತು ಕನಿಷ್ಠ ಒಬ್ಬ ಶಿಕ್ಷಕರಿಗೆ 2 ರಿಂದ 3 ರಿಂದ 4 ರಿಂದ 5 ಸಾವಿರ ರೂಪಾಯಿ ಸ್ಯಾಲರಿ ಇದೆ. ಅಲ್ಲಿ ಲೆಕ್ಕ ಹಾಕೊಳ್ಳಿ ವರ್ಷಕ್ಕೆ ಎಷ್ಟು ಉಳಿತಾಯ ಅಂತ.
ಹೀಗಾಗಿ ಸಾಕಷ್ಟು ಕ್ಯಾಲ್ಕುಲೇಟಿವ್ ಆಗಿ ನಮ್ಮ ಅಧ್ಯಕ್ಷರು ಎಲ್ಲ ಸರ್ಕಾರಿ ನೌಕರರಿಗೆ ಅನುಕೂಲವಾಗಿ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಅವರ ಮನೆಯವರು ಸಹ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕಳೆದ 7 ವರ್ಷಗಳಿಂದ ಏನು ನಮ್ಮ ಅರುಣ್ ಹೇಳ್ತಾರಲ್ಲ ಅದು 100ಕ್ಕೆ 100 ಸತ್ಯ. ನಿಮಗೆ ಗೊತ್ತಿದೆ ಏನಂದ್ರೆ ಯಾವುದೇ ಒಂದು ಹೆಣ್ಣು ಒಂದು ಯಶಸ್ವಿ ಪುರುಷ ಆಗ್ಬೇಕಾದ್ರೆ ಆ ಮನೆಯಲ್ಲಿರುವಂಥ ಹೆಣ್ಣು ತುಂಬಾ ತಾಳ್ಮೆ ಶಾಂತವಾಗಿರ್ಬೇಕಾಗುತ್ತೆ. ಆ ಶಾಂತತೆ ತಾಳ್ಮೆ ಅವರಲ್ಲಿರುವಂಥ ಬೆಂಬಲಿತ ಗುಣ ಇವತ್ತು ನಮ್ಮ ಅಧ್ಯಕ್ಷರು ಸತತವಾಗಿ 2 ಬಾರಿ ರಾಜ್ಯಾಧ್ಯಕ್ಷರಾಗಲಿಕ್ಕೆ ಮತ್ತು ಇಡೀ ರಾಜ್ಯವನ್ನ ಸುಮಾರು 7-8 ಬಾರಿ ಸುತ್ತೋದ್ರ ಮುಖಾಂತರ ಎಲ್ಲ ಸರ್ಕಾರಿ ನೌಕರರಿಗೆ ಶಕ್ತಿಯನ್ನು ತುಂಬೋದ್ರ ಮುಖಾಂತರ ಇವತ್ತೆಲ್ಲ ನಾವು ನೀವು ನೆಮ್ಮದಿಯಿಂದ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂದ್ರೆ ಅದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಅದರ ಕೇಂದ್ರ ಬಿಂದುವಾಗಿ ಕೇಂದ್ರ ಶಕ್ತಿಯಾಗಿ ಕೆಲಸ ಮಾಡುವಂತ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಷಡಾಕ್ಷರಿ ಅವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ನಮಗೆ ನಿಜವಾಗ್ಲೂ ನಮ್ಮ ಅಧ್ಯಕ್ಷರೇ ಈ ಒಂದು ಕಲ್ಪನೆಯನ್ನು ತಂದರು. ಶಿವಮೊಗ್ಗದಲ್ಲಿ ಮೊದಲ ಬಾರಿಗೆ ನಾವು ಮಹಿಳಾ ದಿನಾಚರಣೆಯನ್ನು ಮಾಡಿದಾಗ ಕುವೆಂಪು ರಂಗಮಂದಿರದಲ್ಲಿ ಅದ್ದೂರಿ ಮಹಿಳಾ ದಿನಾಚರಣೆ ಮಾಡಿದ್ರು. ಅದ್ರ ಜೊತೆಗೆ ಮೊನ್ನೆ ತಾನೇ ಬೆಂಗಳೂರಲ್ಲೂ ಸಹ ಅದ್ದೂರಿಯಾಗಿ ಮಹಿಳಾ ದಿನಾಚರಣೆ ಮಾಡೋದ್ರ ಮುಖಾಂತರ ನಮ್ಮ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ಸತತವಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ವಿಶೇಷವಾಗಿ ಅವರ ಮನೆಯವರು ಶಿಕ್ಷಕರಾಗಿರೋದ್ರಿಂದ ಅವರಿಗೆ ಒಂದು ರೀತಿ ಅವರ ಗೌರವ, ನಮ್ಮ ಹೆಣ್ಮಕ್ಳು ಅನುಭವಿಸುವಂತ ಯಾತನೆ ನೋವುಗಳು, ಸಮಾಜದಲ್ಲಿ ಸಮಸಮಾನತೆಯಿಂದ ಬದುಕುವಂತ ಬೆಳೆಯುವಂತ ಕೆಲಸವನ್ನು ಮಾಡುವಂತ ಶಕ್ತಿ ನಮ್ಮ ಹೆಣ್ಣು ಮಕ್ಕಳಿಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಅಧ್ಯಕ್ಷರು ಕೆಲಸವನ್ನು ಮಾಡ್ತಾರೆ. ನಮಗೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಏನಪ್ಪ ನಿಮ್ಮ ಅಧ್ಯಕ್ಷರು ಬರೀ ಎಲ್ಲ ಹೆಣ್ಣು ಮಕ್ಕಳಿಗೆ ಎಲ್ಲ ಸವಲತ್ತುಗಳನ್ನು ಕೊಡಿಸ್ತಾರೆ, ನಮ್ಮ ಪುರುಷರಿಗೆ ಯಾವ ಸವಲತ್ತುಗಳು ಇಲ್ಲ. ಒಂದ್ ಕಡೆ EL ಅಂತೆ, ಒಂದ್ ಕಡೆ CL ಅಂತೆ, ಒಂದ್ ಕಡೆ ಋತುಚಕ್ರ ಅಂತೆ, ಒಂದ್ ಕಡೆ ಶಿಶುಪಾಲನಾ ರಜೆ ಅಂತೆ. ಯಾವಾಗ ನೋಡಿದ್ರೆ ಅವ್ರಿಗೆ ಎಲ್ಲಾ ರಜೆಗಳು ಇದ್ದಾವೆ, ನಮ್ಗೆ ಯಾವ ರಜೆಗಳು ಕೊಡಿಸ್ತಾ ಇಲ್ಲಲ್ಲಪ್ಪ ನಿಮ್ಮ ಅಧ್ಯಕ್ಷರು. ನಮಗೂ ಒಂದ್ ಸ್ವಲ್ಪ ಯಾವಾದ್ರೂ ಪಿತೃತ್ವ ರಜಾ, ಪೋಷಕ ರಜಾ ಈ ಥರದ್ದು ಯಾವ್ದಾದ್ರು ಗಂಡು ಮಕ್ಕಳಿಗೆ ನಮ್ಮ ನೌಕರಿಗೆ ಕೊಡಿಸ್ರಪ್ಪ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ನಮ್ಮ ಅಧ್ಯಕ್ಷರು ವಿಶೇಷವಾಗಿ ಮಹಿಳಾ ಸರ್ಕಾರಿ, ಇವತ್ತು ಸರ್ಕಾರದಲ್ಲಿ 50% ಜನ ಸರ್ಕಾರಿ ನೌಕರರು ನಮ್ಮ ಮಹಿಳಾ ನೌಕರಿದ್ದೀರಾ. ಅವ್ರಿಗೆ ಏನೇನು ಸವಲತ್ತುಗಳು ಸಿಗಬೇಕು ಎಲ್ಲ ಕೊಟ್ಟಿದ್ದಾರೆ. ಈಗ ತಾನೇ ನಮ್ಮ ಸ್ನೇಹಿತರು ಹೇಳಿದಂಗೆ ಕೊನೆಯದಾಗಿ ನಮ್ಮ ಒಂದು NPS OPS ಇದೆ, ಅದಕ್ಕೂ ನಿರಂತರವಾದಂಥ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಏನು ಅಜೆಂಡಾ ತಾವು ಗೆಲ್ಲುವಾಗ ತಾವು ನಿಲ್ಲುವಾಗ ಏನು ಮಾತನ್ನ ಕೊಟ್ಟಿದ್ರು ಆ ಮಾತುಗಳನ್ನು ಸಂಪೂರ್ಣವಾಗಿ ಸುಮಾರು 30-35 ಆದೇಶಗಳನ್ನ ಮಾಡಿಸೋದ್ರ ಮುಖಾಂತರ ಕೆಲವರು ಭಾಷಣ ಹೊಡಿತಾರೆ ಅಷ್ಟೇ, ನಾನು 35 ಆದೇಶ ಮಾಡಿಸಿದ್ರೆ 40 ಆದೇಶ ಮಾಡಿಸಿದೆ ಅಂತ. ಅವರು ಏನು ಭಾಷಣಕ್ಕಷ್ಟೇ ಸೀಮಿತ ಬಿಟ್ರೆ ₹1 ಅವ್ರು ಕೆಲಸಗಳನ್ನ ಮಾಡಿಲ್ಲ. ಅದೇನಾದ್ರೂ ಮಾಡಿದ್ರೆ ಅದು ಸರ್ಕಾರಿ ನೌಕರರ ಸಂಘದಿಂದ ಅನ್ನೋದನ್ನ ಇವತ್ತು ನಾವು ಕಡಾಖಂಡಿತವಾಗಿ ಹೇಳಬೇಕಾಗುತ್ತೆ. ನೀವು ಕೇಳಿ ಯಾರಾದ್ರೂ ನಿಮ್ಗೆ ಬೇರೆ ಬೇರೆ ಸಂಘಟನೆಯವರು ಬರ್ತಾರೆ, ನಾವು ಹಂಗ್ ಮಾಡಿದೇವೆ, ನಾವು ಹಿಂಗ್ ಮಾಡಿದೇವೆ ಅಂತ. ಎಲ್ಲಿಯಪ್ಪ ಒಂದಿಷ್ಟು ಆದೇಶ ಕೊಡ್ಸಪ್ಪ ನೋಡೋಣ. ಸರ್ಕಾರಿ ನೌಕರರ ಸಂಘದಿಂದ ಅನೇಕ ಸುಮಾರು 30-35ಕ್ಕೂ ಹೆಚ್ಚು ಆದೇಶಗಳನ್ನ ಮಾಡಿಸಿ ಇವತ್ತು ಸರ್ಕಾರಿ ನೌಕರರು ನೆಮ್ಮದಿಯಿಂದ ಕೆಲಸ ಮಾಡುವಂತ ಕೆಲಸವನ್ನ ಸನ್ಮಾನ್ಯ ಷಡಾಕ್ಷರಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಯವರು, ನಮ್ಮ ಪಕ್ಕದ ಜಿಲ್ಲೆಯವರು ಅಂದ್ರೆ ನಮಗೆ ಒಂದು ಹೆಮ್ಮೆ. ಹಾಗಾಗಿ ನಾವೆಲ್ಲರೂ ಸೇರಿ ಅವರಿಗೆ ಒಂದು ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿದೆ ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ ಅರುಣ್ ಅವರು ಹೊಸದಾಗಿ ಅಧ್ಯಕ್ಷರಾದ್ಮೇಲೆ ನಾನು ಬಂದಿದ್ದೇನೆ ಸುಮಾರು ಕಾರ್ಯಕ್ರಮಕ್ಕೆ. ನನ್ನ ಸ್ನೇಹಿತರೆ ಬಹಳಷ್ಟು ಜನ ಅಧ್ಯಕ್ಷರಾಗಿದ್ದಾರೆ, ಕುಮಾರ್ ಇರ್ಬೋದು, ಚಂದ್ರು ಇರ್ಬೋದು, ಬಹಳಷ್ಟು ಜನ ಅಧ್ಯಕ್ಷರಾದ್ರು. ಅದು ಅರುಣ್ ಅವರು ಸ್ವಲ್ಪ ತುಂಬಾ ಕ್ರಿಯೇಟಿವ್ ಆಗಿ ಒಂದು ಕೆಲಸಗಳನ್ನ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿದೆ. ನಾನು ಮನವಿಯನ್ನ ಮಾಡ್ತೀನಿ. ಈಗಾಗಲೇ ಒಂದು ನಿರ್ದೇಶಕರು ಈಗ TV ಸರ್ಕಲ್ ಇರುವಂತಹ ಮಳಿಗೆಗಳು ಅದು ವೆರಿ ಗುಡ್. ಯಾವುದೇ ಒಂದು ಇದೆಲ್ಲ ಪಾರದರ್ಶಕವಾಗಿ ನೀವು ಇರಬೇಕನ್ನೋದಾದ್ರೆ ಒಬ್ಬ ತಾಲೂಕಿನ ಅಧ್ಯಕ್ಷ ಉತ್ತಮವಾಗಿ ಆಡಳಿತ ಮಾಡಬೇಕಾದ್ರೆ ನಿಮ್ಮ ಪಾರದರ್ಶಕತೆ ಬಹಳಷ್ಟು ಮುಖ್ಯವಾಗುತ್ತೆ. ಅದೀಗಾಗಲೇ ನಮ್ಮ ರಾಜ್ಯಾಧ್ಯಕ್ಷ ಸಾಕಷ್ಟು ಕಂಪ್ಲೇಂಟ್ಗಳು ಬಂದಿದ್ದಾವೆ. ನಿಮಗೂ ಗೊತ್ತಿರ್ಬೋದು, ನಮ್ದು ಭದ್ರಾವತಿಯಲ್ಲಿ ಸುಮಾರು ಒಂದು 50 ಕೋಟಿ ಆಸ್ತಿ ಇದೆ ಸರ್ಕಾರಿ ನೌಕರದ್ದು. ಒಂದು ದೊಡ್ಡ ವಿದ್ಯಾಸಂಸ್ಥೆ ಇದೆ. ನಮ್ಮ ಅಧ್ಯಕ್ಷರು ಅದಕ್ಕೆ ಪ್ರಧಾನ ಪೋಷಕರಾದ್ಮೇಲೆ ಅದರ ಗೌರವಾಧ್ಯಕ್ಷರಾದ್ಮೇಲೆ ಇವತ್ತು 1 ಕೋಟಿ ಇದ್ದು 1.5 ಕೋಟಿ 1,64 ಲಕ್ಷಕ್ಕೆ ನಾನು ತಗೊಂಡು ಹೋಗಿದ್ದೇನೆ. ಕಾರಣ ಏನಂದ್ರೆ ಯಾವ ವ್ಯಕ್ತಿ ಹಣಕಾಸು ವಿಚಾರದಲ್ಲಿ ಪಾರದರ್ಶಕವಾಗಿರ್ತಾನೆ ಅವನಿಗೆ ಸಮಾಜದಲ್ಲಿ ಉನ್ನತ ಸ್ಥಾನ, ಗೌರವ ಸಿಗುತ್ತೆ. ಆ ನಿಟ್ಟಿನಲ್ಲಿ ನೀವು ಸಹ ಆ TV ಸರ್ಕಲ್ ಇರುವಂತಹ ಎಲ್ಲ ಮಳಿಗೆಗಳನ್ನ ಪಾರದರ್ಶಕವಾಗಿ ಬಿಡ್ ಮಾಡೋದ್ರ ಮುಖಾಂತರ, ಹರಾಜು ಮಾಡೋದ್ರ ಮುಖಾಂತರ ಸರ್ಕಾರಿ ನೌಕರರ ಸಂಘಕ್ಕೆ ಆದಾಯ ಬರೋ ರೀತಿಯಲ್ಲಿ ಮಾಡಿ, ಅದೇ ಆದಾಯದಲ್ಲಿ ಇಂತಿಂತ ಒಂದು ಒಳ್ಳೆ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಹೊನ್ನಾಳಿ ತಾಲೂಕಿನ ಸರ್ಕಾರಿ ನೌಕರಿಗೆ ಸ್ಟ್ರೆಂತ್ ಅನ್ನ ಹೆಚ್ಚಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.